ಯಾ ಹಿರೇಮಠ ಅವರ ಭೀಕರವಾದಂಥ ಕೊಲೆ ಇಡೀ ನಾಗರಿಕ ಸಮಾಜವನ್ನು ನಡುಗಿಸುವಂಥ ಕೆಲಸ ಆಗಿದೆ. ಕೊಲೆ ಮಾಡಿದಂಥ ವ್ಯಕ್ತಿ ಅವನು ಮನುಷ್ಯನ ಅಥವಾ ಮೃಗಕ್ಕಿಂತಲೂ ಕ್ರೂರಿನ ಅಂತಕ್ಕಂಥದ್ದು ಆ ಕೊಲೆ ಮಾಡಿದಂಥ ವಿಡಿಯೋಗಳನ್ನು ನೋಡಿದಾಗ ಯಾವುದೇ ಒಬ್ಬ ನಾಗರಿಕ ಸಮಾಜದಲ್ಲಿರ್ತಕ್ಕಂಥ ವ್ಯಕ್ತಿಗೆ ಇಷ್ಟು ಆಕ್ರೋಶ ಉಕ್ಕಿ ಬರ್ತದಂದರೆ, ಅಂಥ ಒಂದು ಕೆಟ್ಟ ವ್ಯಕ್ತಿಯನ್ನು ಈ ಕೋರ್ಟ್ನಲ್ಲೆಲ್ಲ ಟ್ರಯಲ್ ಮಾಡಿ ಸಮಯ ವೇಸ್ಟ್ ಮಾಡೋದು, ದುಡ್ಡು ವೇಸ್ಟ್ ಮಾಡೋದಕ್ಕಿಂತ ಅವನನ್ನು ನಡು ರಸ್ತೆಯಲ್ಲಿ ಗುಂಡಿಟ್ಟು ಕೊಲ್ಲಬೇಕಾಗಿರ್ತಕ್ಕಂಥದ್ದು ಭಾಳ ಮುಖ್ಯ. ಮತ್ತು ಇಂಥ ಒಬ್ಬ ಕೆಟ್ಟ ವ್ಯಕ್ತಿಗಳು ಒಂದು ಕ್ಷಣನೂ ಕೂಡ ಈ ನಾಗರಿಕ ಸಮಾಜದಲ್ಲಿ ಬದುಕೋದಕ್ಕೆ ಅರ್ಹತೆಯನ್ನು ಪಡೆದಿರ್ತಕ್ಕಂಥ ವ್ಯಕ್ತಿ. ನಿಜವಾಗಲೂ ಕೂಡ ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿರ್ತಕ್ಕಂಥದ್ದು, ನೋವಾಗಿರ್ತಕ್ಕಂಥದ್ದು ಮತ್ತು ಆಕ್ರೋಶ ಯಾತಕ್ಕೆ ಬಂದಿದೆ ಅಂತಂದರೆ, ಈ ರಾಜ್ಯದ ಗೃಹ ಮಂತ್ರಿ ಒಬ್ಬ ಯೋಗ್ಯತನದ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಬಹುಶಃ ಈ ಗೃಹ ಮಂತ್ರಿ ಆಗೋದಕ್ಕೆ ನಾಲಾಯಕ್ಕು ಅಂತಕ್ಕಂಥದ್ದನ್ನು ಅವ್ರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಇದೊಂದು ಆಕಸ್ಮಿಕ ಕೊಲೆ ಅಂತ ಹೇಳ್ತಾರೆ. ಪರಮೇಶ್ವರ್, ನಿನಗೆ ಮಾನ ಮರ್ಯಾದೆ ಇದ್ದರೆ, ನಿನ್ನ ಮನೆಯಲ್ಲಿ ಹೆಣ್ಮಕ್ಳೇನಾದರೂ ಕೊಲೆ ಆಗಿದ್ರೆ ಈ ರೀತಿಯಾದಂಥ ಹೇಳಿಕೆ ನಿಮ್ಮಿಂದ ಬರ್ತಿತ್ತ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತೇವೆ. ಮತ್ತು ಅದೇ ರೀತಿಯಾಗಿ ಮುಖ್ಯಮಂತ್ರಿಗಳು ಹೇಳಿಕೆ ಕೊಡ್ತಾರೆ, ಇದು ವೈಯಕ್ತಿಕ ಕಾರಣಕ್ಕಾಗಿರ್ತಕ್ಕಂಥ ಕೊಲೆ ಅಂತಕ್ಕಂಥದ್ದು. ಮತ್ತು MB ಪಾಟೀಲ್ ಮಂಡ್ಯದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ, ಇಂಥ ಘಟನೆಗಳು ನಡೀತಾ ಇರ್ತವೆ ಅಂಥೇಳಿ. ಅಂದರೆ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ, ಗೃಹ ಮಂತ್ರಿ, ಒಬ್ಬ ಮಂತ್ರಿ ಈ ಹೇಳಿಕೆಗಳು ಏನನ್ನು ತೋರಿಸ್ತದೆ ಅಂತಂತಂದರೆ, ಯಾವ ಸಮುದಾಯದಿಂದ ಈ ಕೊಲೆಗಾರ ಬಂದಿದ್ದಾನೆ ಅವರನ್ನ ತುಷ್ಟೀಕರಣ ಮಾಡ್ತಕ್ಕಂಥ ಕೆಲಸ ಈ ಮುಖ್ಯಮಂತ್ರಿ ಮತ್ತು ಗೃಹ ಮಂತ್ರಿ ಮತ್ತು ಮಂತ್ರಿಗಳು ಮಾಡ್ತಾ ಇದ್ದಾರೆ ಅನ್ನೋದು ಭಾಳ ಸ್ಪಷ್ಟವಾಗಿ ಕಂಡು ಬರ್ತದೆ. ಯಾಕಂದರೆ ಗೃಹ ಮಂತ್ರಿ ಹೇಳ್ತಾರೆ, ಇದು ಲವ್ ಫೇಲ್ಯೂರಿಂದ ಆಗಿರ್ತಕ್ಕಂಥ ಕೊಲೆ ಅಂತಕ್ಕಂಥದ್ದು, ಇವರಿಗೆ ನಾಚಿಕೆ ಆಗಬೇಕು, ಅವರಿಬ್ಬರು ಲವ್ ಮಾಡಿದ್ದನ್ನು ಈ ಪರಮೇಶ್ವರ್ ಹೋಗಿ ಯಾವತ್ತು ನೋಡಿದ್ದ ಅನ್ನೋದನ್ನು ಕೂಡ ಕೇಳಬೇಕಾಗ್ತದೆ. ಒಬ್ಬ ಹೆಣ್ಣು ಮಗಳು ಬರ್ಬರವಾಗಿ ಕೊಲೆಯಾದಂಥ ಸಂದರ್ಭದಲ್ಲಿ, ಆ ಕುಟುಂಬ ನೋವಿನಲ್ಲಿದ್ದಂಥ ಸಂದರ್ಭದಲ್ಲಿ ಗೃಹ ಮಂತ್ರಿ ಆದವನು ತಕ್ಷಣ ಅವರ ಮನೆಗೆ ಹೋಗಿ ಸಾಂತ್ವನ ಹೇಳಿ ಅವರ ನೋವಿನಲ್ಲಿ ಭಾಗಿಯಾಗಿ ಈ ಕೆಟ್ಟ ಕೆಲಸವನ್ನು ಮಾಡಿರ್ತಕ್ಕಂಥ ಕೆಟ್ಟ ಪ್ರಾಣಿಯನ್ನು ಗುಂಡಿಟ್ಟು ಕೊಲ್ಲೋದಕ್ಕೆ ಆದೇಶ ಮಾಡೋದನ್ನು ಬಿಟ್ಟು ಅವ್ರು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಪರಮೇಶ್ವರ್ ನಾಚಿಕೆ ಆಗಬೇಕು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ಜನರ ಪರವಾಗಿ ಕೇಳಲಿಕ್ಕೆ ಬಯಸ್ತೇವೆ. ಈ ಒಂದು ಘಟನೆ ಇಡೀ ಕರ್ನಾಟಕದ ಪ್ರತಿಯೊಬ್ಬರ ಮನಸ್ಸನ್ನು ಘಾಸಿಗೊಳಿಸಿದೆ, ನೋವುಗೊಳಿಸಿದೆ ಮತ್ತು ಆಕ್ರೋಶವನ್ನು ಬರುವಂತೆ ಮಾಡಿರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ನಿರಂಜನ್ ಹಿರೇಮಠ ಅವರು ಅತ್ಯಂತ ಧೈರ್ಯವಾಗಿ ಅವರ ಕುಟುಂಬದವರು ತೆಗೆದುಕೊಂಡು ಈ ವಿಷಯವನ್ನು ಸ್ಪಷ್ಟವಾಗಿ ಲವ್ ಜಿಹಾದ್ ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳಿರೋದನ್ನು ತಕ್ಷಣ ಮುಖ್ಯಮಂತ್ರಿ ಆದವರು, ಗೃಹ ಮಂತ್ರಿ ಆದವರು ತನಿಖೆ ಮಾಡಬೇಕು. ಮತ್ತು ಪೊಲೀಸ್ ಅಧಿಕಾರಿಗಳು, ಇವತ್ತೇನು ಪೊಲೀಸ್ ಕಮಿಷನರ್ ಇದ್ದಾರೆ, ಹುಬ್ಬಳ್ಳಿ ಧಾರವಾಡ ಕಮಿಷನರು, ಈ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು. ಮುಲಾಜಿಲ್ಲದೆ ಆ ವ್ಯಕ್ತಿ ಹಿಂದೆ ಯಾರ್ಯಾರು ಇದ್ದಾರೆ, ಯಾಕಂದರೆ ಯಾವುದೇ ಒಬ್ಬ ವ್ಯಕ್ತಿ ಲವ್ ಫೇಲ್ಯೂರ್ ಆದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ದಾರುಣವಾಗಿ ಕೊಲೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಈ ಘಟನೆ ನೋಡಿದ್ರೆ ವ್ಯವಸ್ಥಿತವಾಗಿ ಅದನ್ನು ಪ್ಲಾನ್ ಮಾಡಿ ಮರ್ಡರ್ ಮಾಡಿರ್ತಕ್ಕಂಥದ್ದು. ಸುಮಾರು 9 ಬಾರಿ ಆ ಹೆಣ್ಣು ಮಗಳು ಪಾಪ ಅವಳ ಕರುಳು ಹೊರಗೆ ಬರೋವಾಗೆ ಚುಚ್ಚಿ ಕೊಲ್ತಾನೆ ಅಂತಂದರೆ ಇವನು ಎಂಥ ಕ್ರೂರಿ ಇದ್ದಾನೆ. ಅವನನ್ನು ಈ ಕ್ಷಣದವರೆಗೆ ಬದುಕಲಿಕ್ಕೆ ಬಿಟ್ಟಿರ್ತಕ್ಕಂಥದ್ದೇ ನಾಗರಿಕ ಸಮಾಜಕ್ಕೆ ಒಂದು ದೊಡ್ಡ ಪಾಪದ ಕೆಲಸ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಥ್ಯಾಂಕ್ ಯು.